ಹಾಯ್ ಫ್ರೆಂಡ್ಸ್, ಇವತ್ತು ಚಳಿಗೆ ರಾತ್ರಿಗೆ ಸಾಂಬಾರು ಮಾಡೋಣ ಅಂದ್ಕೊಂಡೆ. ಸಾಂಬಾರು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು 5 ನಿಮಿಷದಲ್ಲೇ ಟೊಮೆಟೊ ಗೊಜ್ಜು ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಫಸ್ಟು ಪಾತ್ರೆ ಇಡಬೇಕು. ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿದೆ. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಸ್ಪೈಸಸ್ ಹಾಕಿದ್ದೀನಿ. ಕಲ್ಲು ಹೂವು, ಮರಾಠಿ ಮೊಗ್ಗು, ಸ್ಟಾರ್ ಹೂವು ಮತ್ತು ಪತ್ರ ಹಾಕಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಆದಷ್ಟು ಸ್ಪೈಸಸ್ ಕಾದಿರೋ ಎಣ್ಣೆಗೆ ಸ್ಪೈಸಸ್ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಪತ್ರ ಸ್ವಲ್ಪ ಹಾಕಬೇಕು. 2 ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಒಂದು ಸ್ವಲ್ಪ ಕಲ್ಲು ಹೂವು ಹಾಕಿದ್ರೆ ಸಾಕು. ಹಾಕಿ ಸ್ವಲ್ಪ ಬಿಸಿಯಾಗಿ ಅದು ಸ್ವಲ್ಪ ಫ್ಲೇವರ್ ಬಿಡಬೇಕು. ಸ್ವಲ್ಪ ಬಿಸಿಯಾಗಿ ಫ್ಲೇವರ್ ಬಿಡಬೇಕು. ಫ್ಲೇವರ್ ಬಿಟ್ಟಿದ ತಕ್ಷಣವೇ ಒಂದು 2ರಿಂದ 3 ಮೀಡಿಯಮ್ ಈರುಳ್ಳಿ ಹೆಚ್ಕೊಂಡಿದ್ದೆ ಸಣ್ಣಗೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಕಲರ್ ಬಂದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಕೆಂಪಾಗಬೇಕು, ಕಲರು ಚೇಂಜ್ ಆಗಬೇಕು. ಸ್ವಲ್ಪ ಫ್ರೈ ಆಗಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ನೋಡಿ ಚೇಂಜ್ ಆಗ್ತಾಯಿದೆ. ಈಗ ನಾನು ಏನು ಮಾಡಿದ್ದೇನೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಲ್ಲ. ಶುಂಠಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಬಿಟ್ಟು ಅರ್ಧಂಬರ್ಧ ಚಚ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ನೋಡಿ. ಅರ್ಧಂಬರ್ಧ ಚಚ್ಚಿ ಅದನ್ನು ಫುಲ್ಲು ಇದು ಮಾಡಬಾರ್ದು, ಅರ್ಧಂಬರ್ಧ ಮಾಡಬೇಕು. ಅರ್ಧಂಬರ್ಧ ಅದಕ್ಕೆ ಚಚ್ಚಿ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಿ ಘಮ ಘಮ ಅನ್ನತ್ತೆ. ಆ ಥರ ಇದಾದಮೇಲೆ ಒಂದು 5ರಿಂದ 6 ಮೀಡಿಯಮ್ ಸೈಜ್ ಟೊಮೆಟೊ ಹೆಚ್ಕೊಂಡಿದ್ದೆ. ಟೊಮೆಟೊ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ. ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಉರಿಬೇಕು. ಅದು ಬೇಗ ಬೇಯಲ್ವಲ್ಲ, ಸ್ವಲ್ಪ ಸ್ಕಿನ್ ಇದಾಗಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಬೇಯಬೇಕು ಅಂದರೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ನೋಡ್ಕೊಂಡು ಹಾಕೋಣ ಅಂತ. ಈಗ ರುಚಿ ಸ್ವಲ್ಪ ಬೇಯಬೇಕಲ್ಲ, ಅದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ನಮ್ಗೆ ಒಂದ್ಸಲ ಹಾಕಿದ್ರೇ ಗೊತ್ತಾಗುತ್ತೆ ಫ್ರೆಂಡ್ಸ್. ಅಂದಾಜಲ್ಲಿ ಒಂದ್ಸಲ ಹಾಕ್ತೀನಿ, ಅದು ಕರೆಕ್ಟಾಗಿರುತ್ತೆ. ಏನಂತ ಗೊತ್ತಿಲ್ಲ, ನಾನು ಮೆಜರ್ಮೆಂಟ್ ಮಾಡಲ್ಲ, ಇಲ್ಲಾಂದರೆ ಮತ್ತೆ ಹಾಕಲ್ಲ. ಒಂದ್ಸಲ ಹಾಕಿದ್ರೆ ಅದೇ ಪರ್ಫೆಕ್ಟಾಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್, ಒಂದ್ಸಲ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಟೇಸ್ಟು. ನೀವೇ ಹೇಳ್ತೀರ ತುಂಬ ಚೆನ್ನಾಗಿತ್ತು ಅಂತ. ಎಲ್ಲರೂ ಇದೇ ಥರ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ ಟೊಮೆಟೊ ಫುಲ್ ಸಾಫ್ಟಾಗಿದೆ. ಈಗ ಎಲ್ಲ ಅದು ಜ್ಯೂಸೆಲ್ಲ ಬಿಟ್ಟಿದೆ, ಎಣ್ಣೆಲ್ಲ ಬಿಟ್ಕೊಂಡಿದೆ. ಟೊಮೆಟೊ ಫುಲ್ ಸಾಫ್ಟಾಗಿದೆ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಟ್ರೈ ಮಾಡಿ. ಅದು ಫುಲ್ಲು ಸುತ್ತ ಎಣ್ಣೆ ಬಿಟ್ಟು ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು ಚೆನ್ನಾಗಿ. ಅದಕ್ಕೆ ಇವಾಗ ರೆಡ್ ಚಿಲ್ಲಿ ಪೌಡರು 1 ಸ್ಪೂನ್ ಹಾಕ್ತಿದ್ದೀನಿ. 1 ಸ್ಪೂನು ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಧನಿಯಾ ಪುಡಿ ಹಾಕಬೇಕು. ಧನಿಯಾ ಪೌಡರ್ ಬಂದು 1 ಸ್ಪೂನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅದು 1 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಇದು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ. ಯಾಕಂದರೆ ಚಳಿ ಇದೆ, ಟೊಮೆಟೊ ಸ್ವಲ್ಪ ಶೀತ ಇರುತ್ತಲ್ಲ, ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತ. ಇದಕ್ಕೆ ಹಾಕೋಂಗಿರಲ್ಲ, ಅದು ಜಸ್ಟ್ ಇರಲಿ ಅಂತ ಫ್ಲೇವರ್ಗೆ 1/4 ಚಮಚ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್, ಇನ್ನೂ ಸ್ವಲ್ಪ ಡಬಲ್ ಆಗುತ್ತಲ್ಲ. ಎಲ್ಲನೂ ಹಾಕಿ ಮತ್ತು ಅದು ಪೌಡರ್ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಬೇಕು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮಗೆ ಇದೇ ಥರ ಸ್ವಲ್ಪ ಗೊಜ್ಜೇ ಇರಲಿ ಅಂತಂದರೆ ನೀವು ಎಣ್ಣೆ ಜಾಸ್ತಿ ಹಾಕಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸಾರು ಥರ ಸ್ವಲ್ಪ ಗೊಜ್ಜು ಸಾರೆಲ್ಲ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಎಷ್ಟು ಬೇಕು ನಿಮಗೆ ಅಷ್ಟು. ಅನ್ನಕ್ಕೆ ಎಲ್ಲ ನೀರು ಬೇಕಾಗುತ್ತಲ್ವ, ನೀರು ಮಿಕ್ಸ್ ಮಾಡ್ಕೊಳ್ಳೋದು. ಎಷ್ಟು ನಿಮಗೆ ಹೇಗೆ ಬೇಕು, ಎಷ್ಟು ಜನಕ್ಕೆ ಬೇಕು, ಹೇಗೆ ಬೇಕಿದೆ. ಇದು 3 ಜನಕ್ಕೆ ಆಗುತ್ತೆ ಫ್ರೆಂಡ್ಸ್. 3 ಜನಕ್ಕಾಗಿ ಇನ್ನೂ ಸ್ವಲ್ಪ ಮಿಕ್ಕತ್ತೆ. ನಾವಿರೋದು 3 ಜನ, ಹಾಗಾಗಿ ನಾನು ನಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಗಿರುತ್ತೆ. ಆಮೇಲೆ ಅದು ಕುದೀತಾ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು. ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಹೈ ಫ್ಲೇಮ್ ಮಾಡಿ ಒಂದು 2ರಿಂದ 3 ನಿಮಿಷ
ಕುದಿಸ್ಬೇಕು ಫ್ರೆಂಡ್ಸ್. ಅದೇನಾಗುತ್ತೆ ಸ್ವಲ್ಪ ಗ್ರೇವಿ ಗಟ್ಟಿನೂ ಆಗುತ್ತೆ ಮತ್ತು ಎಣ್ಣೆ ಬಿಟ್ಕೊಂಡಿರುತ್ತೆ ಮೇಲೆ ರೆಡ್. ನೋಡಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಜೊತೆಗೆ ಸೋಯಾ ಚಂಕ್ಸ್ ಫ್ರೈ ಒಂದು 2-3 ಮಿನಿಟ್ಸಲ್ಲಿ ಮಾಡ್ಬೋದು. ಟ್ರೈ ಮಾಡಿ.